ಭಾಳಷ್ಟು ದೇಶದ ಪ್ರಗತಿಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಸಹ ಭಾಗವಹಿಸಿ ದೇಶದ ಸುಖದಲ್ಲಿ, ಕಷ್ಟದಲ್ಲಿ, ಸಾವಲ್ಲಿ, ನೋವಲ್ಲೂ ಸಹ ತಮ್ಮ ಜವಾಬ್ದಾರಿನ ಮರೆತು ದೇಶನ ಕಟ್ಟಂಥ ಕೆಲಸ ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ 2025ರಲ್ಲಿ ಸಾಕಷ್ಟು ಸಾವು ನೋವುಗಳು, ಅಹಿತಕರ ಘಟನೆಗಳು ಎಲ್ಲನೂ ಸಹ ನಾವು ನೋಡಿರೋಂಥದ್ದು. ಸಾಕಷ್ಟು ಆಕ್ಸಿಡೆಂಟ್ಸ್ ಆಗಿರೋಂಥದ್ದು, ಹೆಲ್ಮೆಟ್ ಧರಿಸದೆ ಪ್ರಾಣ ಕಳ್ಕೊಂಡಿರೋಂಥದ್ದು ಇವೆಲ್ಲನೂ ಸಹ ನಮ್ಮ ಕಣ್ಮುಂದೆ ಇರೋಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬರೂ ಸಹ ಮುಂದೆ ಜೀವನದ ಪ್ರಗತಿನ ಕಂಡಿರೋಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ನಿಟ್ಟಿನಲ್ಲಿ 2025 ನಾವೆಲ್ಲರೂ ಸಹ ಯಶಸ್ವಿಯಾಗಿ ಭಾಳ ಸಂತೋಷದಿಂದ, ಸಂಭ್ರಮದಿಂದ ಕಳೆದಿರೋಂಥದ್ದು. ಮತ್ತು ಅದ್ರ ಜೊತೆಗೆ ಒಂದಷ್ಟು ನೋವು, ಸಿಹಿ ಕಹಿ ಮಿಶ್ರಣದಲ್ಲಿ ನಾವು ಹೋಗಿರೋಂಥದ್ದು. 2026 ಪ್ರತಿಯೊಬ್ಬ ನಾಗರಿಕನಲ್ಲೂ ಸಹ ದೇಶದ ಪ್ರಜೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತರೋಂಥದ್ದಾಗಲಿ, ಪ್ರತಿಯೊಬ್ಬರಿಗೂ ಸಹ ಚೈತನ್ಯ, ಶಕ್ತಿ, ಸಂತೋಷ, ಉಲ್ಲಾಸ, ಒಂದಷ್ಟು ಅಭಿವೃದ್ಧಿ, ಅವರ ಕೆಲಸಗಳನ್ನ ಮಾಡಿಕೊಂಡು ಆರ್ಥಿಕವಾಗಿ ಸದೃಢ ಆಗೋಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಶಕ್ತರಾಗೋಂಥದ್ದು, ಅವರ ಸ್ವಾವಲಂಬಿಗಳಾಗಿ ಬದುಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಂಥದ್ದು. ಈ ರೀತಿಯಾದಂಥ ಎಲ್ಲ ಅವರ ಆಶೋತ್ತರಗಳಿಗೆ, ಅವರ ಕನಸುಗಳಿಗೆ ಭಗವಂತ ಆಶೀರ್ವದಿಸಲಿ. ಅವ್ರಿಗೆಲ್ರಿಗೂ ಸಹ ಒಳ್ಳೆಯದಾಗಲಿ. ಭಗವಂತನ ಕೃಪೆಯಿಂದ ಎಲ್ಲನೂ ಸಹ ಒಳ್ಳೆಯದಾಗಬೇಕು. ರೈತರು, ಕಾರ್ಮಿಕರು, ಈ ದೇಶದ ಮಹಿಳೆಯರು, ಎಲ್ಲ ವರ್ಗದ ಸಾರ್ವಜನಿಕ ಬಂಧುಗಳಿಗೆ ನಾನು 2026ರ ಶುಭಾಶಯಗಳು ಎಲ್ರಿಗೂ ಶುಭವಾಗಲಿ ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಈ ಕಡೆಯ ದಿನ ನಾವು ಸಹ ಇಲ್ಲಿ ಎಲ್ಲ ನನ್ನ ಆಪ್ತರು, ಮಿತ್ರರು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು, ಸಾರ್ವಜನಿಕ ಬಂಧುಗಳು ಎಲ್ಲ ಸೇರಿ ಇವತ್ತು ಊಟ ಮಾಡಿ ಈ ಒಂದು 25ರ ಕಡೆಯ ದಿನನ ನಾವಿಲ್ಲಿ ಒಂದು ರೀತಿ ಸೇರಿ ಒಂದು ಊಟ ಮಾಡ್ತಿರೋಂಥದ್ದು ಎಲ್ಲರಿಗೂ ಸಹ ಖುಷಿ ತಂದಿದೆ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ.